ವಾಣಿ ಡೇಟು 15/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮೊದಲನೇದಾಗಿ ಯಾವಾಗ ಕುಮಾರ ಕುಮಾರಿಯು ವಿವಾಹ ಮಾಡಿಕೊಳ್ಳುವರೋ ಆಗಲೇ ದುಃಖವು ಆರಂಭವಾಗುತ್ತದೆ. ನಿಮಗೆ ವಿವಾಹ ಮಾಡಿಕೊಳ್ಳುವ ಸಂಕಲ್ಪವು ಸಹ ಎಂದಿಗೂ ಬರಬಾರದು. ಈಗ ತಂದೆಯು ತಿಳಿಸುತ್ತಾರೆ, ಈ ರಾವಣ ರಾಜ್ಯವು ಸಮಾಪ್ತಿಯಾಗಲಿದೆ. ಇದು ವಿಕಾರಿ ಗೃಹಸ್ಥ ವ್ಯವಹಾರವಾಗಿದೆ. ದೇವಿ ದೇವತೆಗಳಿಗಾಗಿ ಗಾಯನ ಮಾಡುತ್ತಿರುತ್ತಾರೆ. ಈ ದೇವತೆಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡುವವರು ಯಾರೆಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಸತ್ಯಯುಗವು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವಾಗಿದೆ. ಅಲ್ಲಿಯೂ ವಿಕಾರಗಳಿತ್ತು ಎಂದು ಶಾಸ್ತ್ರಗಳಲ್ಲಿ ತೋರಿಸಿಬಿಟ್ಟಿದ್ದಾರೆ. ಆದರೆ ಅದು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವಾಗಿರುತ್ತದೆ. ವಿಕಾರಿ ಪ್ರಪಂಚ ಮತ್ತು ನಿರ್ವಿಕಾರಿ ಪ್ರಪಂಚದಲ್ಲಿ ಎಷ್ಟೊಂದು ಅಂತರವಿದೆ. ಈ ಮಾತುಗಳು ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಈ ಲಕ್ಷ್ಮೀ ನಾರಾಯಣರ ರಾಜ್ಯವಿದ್ದಾಗ ಕೆಲವರೇ ಮನುಷ್ಯರಿದ್ದರು. ಒಂದೇ ಧರ್ಮವಿತ್ತು. ನಂತರ ಇದು ವೃದ್ಧಿಯಾಗಿದೆ. ಪೂರ್ಣ ಚಕ್ರವನ್ನು ಸುತ್ತಬೇಕಾಗಿದೆ. ಆದ್ದರಿಂದಲೇ ಇಡೀ ಪೃಥ್ವಿಯನ್ನು ಸುತ್ತಿದರೆಂದು ಹೇಳುತ್ತಾರೆ. ಸಮುದ್ರವನ್ನಂತೂ ಸುತ್ತಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಕೆಲವರೇ ಇರುವ ಕಾರಣ ಎಷ್ಟೊಂದು ಕಡಿಮೆ ಭೂಮಿಯನ್ನು ತೆಗೆದುಕೊಳ್ಳುತ್ತಾರೆ. ಈಗ ಮನುಷ್ಯ ಸೃಷ್ಟಿಯ ಎಲ್ಲೆಯೂ ಪೂರ್ಣವಾಗಲಿದೆ. ಮೇಲೆ ಉಳಿದುಕೊಂಡಿರುವ ಆತ್ಮಗಳೆಲ್ಲರೂ ಬರುತ್ತಿದ್ದಾರೆ. ಜನಸಂಖ್ಯೆಯು ವೃದ್ಧಿಯಾಗುತ್ತಲೇ ಇದೆ. ಯಾವಾಗ ಮೇಲಿನಿಂದ ಎಲ್ಲ ಆತ್ಮರು ಬರುವುದು ಮುಕ್ತಾಯವಾಗುವುದೋ, ನೀವು ಕರ್ಮಾತೀತ ಸ್ಥಿತಿಯನ್ನು ಹೊಂದುವಿರೋ, ಆಗ ಮತ್ತೆ ಆತ್ಮಗಳು ಶರೀರ ಬಿಟ್ಟು ಹೋಗಬೇಕಾಗಿದೆ. ಅವರು ಬರುತ್ತಾರೆ ಮತ್ತು ನೀವು ಹೋಗುತ್ತೀರಿ. ಕೆಲವರೇ ಬರುತ್ತಾ ಇದ್ದಾರೆ. ಇದು ತಿಳಿದುಕೊಳ್ಳುವ ಮಾತುಗಳಲ್ಲವೇ? ನಾವು ಮೊಟ್ಟಮೊದಲಿಗೆ ಹೋಗಿ ಅಲ್ಲಿರುತ್ತೇವೆ. ನಾವಿರಬೇಕಾದರೆ ಅವರು ಯಾರೂ ಇರುವುದಿಲ್ಲ. ಇವು ವಿಸ್ತಾರದ ಮಾತುಗಳಾಗಿವೆ. ಮಕ್ಕಳಿಗೆ ಪುನಃ ತಂದೆಯು ತಿಳಿಸುತ್ತಾರೆ, ತಮ್ಮ ಪ್ರಿಯ ತಂದೆಯನ್ನು ನೆನಪು ಮಾಡಿರಿ. ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ನಿಮಗೆ ಲಾಭವಿದೆ. ಈ ಚರಿತ್ರೆ ಭೂಗೋಳವನ್ನಂತೂ ಮನುಷ್ಯರು ಬಹಳ ಓದುತ್ತಾರೆ. ಬಹಳ ದೂರದವರೆಗೆ ಹೋಗುತ್ತಾರೆ. ಚಂದ್ರಗ್ರಹಕ್ಕೂ ಹೋಗುತ್ತಾರೆ. ಇದು ವಿಜ್ಞಾನದ ಅಭಿಮಾನವಾಗಿದೆ. ಬಹಳ ಅತಿಯಲ್ಲಿ ಹೋಗುತ್ತಾರೆ. ಆದರೆ ಚಂದ್ರಗ್ರಹದಲ್ಲಿ ಏನಾದರೂ ಇದೆಯೇ? ನೀವಂತೂ ಸೂರ್ಯ ಚಂದ್ರನಿಗಿಂತಲೂ ದೂರ ಹೋಗುತ್ತೀರಿ. ಈ ಜ್ಞಾನವು ಈಗ ನಿಮ್ಮ ಬುದ್ಧಿಯಲ್ಲಿದೆ. ತಿಳಿದುಕೊಳ್ಳುತ್ತೀರಿ. ಡ್ರಾಮಾನುಸಾರ ತಂದೆಯು ಇವೆಲ್ಲವನ್ನೂ ತಿಳಿಸುತ್ತಾರೆ. ತಂದೆಯೇ ಹೇಳುತ್ತಾರೆ, ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತೇನೆ. ಇದು ನನ್ನ ಪಾತ್ರವಾಗಿದೆ. ಭಕ್ತಿ ಮಾರ್ಗದಲ್ಲಿಯೂ ಈ ನನ್ನ ಪಾತ್ರವಿರುತ್ತದೆ. ಇದು ಡ್ರಾಮಾ ಅಲ್ಲವೇ? ಹೇಗೆ ನೀವು ಪಾತ್ರಧಾರಿಗಳಾಗಿದ್ದೀರೋ ಹಾಗೇ ನಾನು ಪಾತ್ರಧಾರಿಯಾಗಿದ್ದೇನೆ. ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ಯಾರಾದರೂ ಸ್ವಲ್ಪ ಮಾಡಿದರೂ ಸಹ ಅವರಿಗೆ ಮಹಿಮೆ ಆಗುತ್ತದೆಯಲ್ಲವೇ? ಈ ಲಕ್ಷ್ಮೀ ನಾರಾಯಣರಿಗೆ ಎಷ್ಟೊಂದು ಮಹಿಮೆ ಇದೆ. ಆದರೆ ಇವರನ್ನು ಅಷ್ಟು ಯೋಗ್ಯರನ್ನಾಗಿ ಯಾರು ಮಾಡಿದರು? ಇವರು ಸುಖಧಾಮದ ಮಾಲೀಕರಾಗಿದ್ದರು. ಈಗಂತೂ ಅನೇಕ ಪ್ರಕಾರದ ದುಃಖಗಳಿವೆ. ಇಂದು ಯಾರಾದರೂ ಶರೀರ ಬಿಡುತ್ತಾರೆ, ಜಗಳವಾಗುತ್ತದೆ. ಭಲೆ ಯಾರ ಬಳಿಯಾದರೂ ಲಕ್ಷ ಕೋಟಿಗಳಷ್ಟು ಇರಬಹುದು. ಆದರೆ ಒಂದು ವೇಳೆ ಯಾವುದೇ ಕಾಯಿಲೆ ಬಂದುಬಿಟ್ರೆ ಏನು ಮಾಡುವುದು? ಬಿರ್ಲಾದವರ ಬಳಿ ಎಷ್ಟೊಂದು ಹಣವಿದೆ. ಒಂದು ಜನ್ಮದಲ್ಲಿ ಬಹಳ ಹಣವಿರುತ್ತದೆ. ಆದರೆ ಯಾವುದೇ ದುಃಖವಿಲ್ಲದಂತಹ ಮನುಷ್ಯರು ಯಾರೂ ಇಲ್ಲ. ಎಲ್ಲರಿಗೆ ಯಾವುದಾದರೊಂದು
ಪ್ರಕಾರದ ದುಃಖವು ಇದ್ದೇ ಇರುತ್ತದೆ. ಈಗಂತೂ ಈ ಹಣ ಇತ್ಯಾದಿ ಎಲ್ಲವೂ ಮಣ್ಣು ಪಾಲಾಗಲಿದೆ. ಒಳ್ಳೆಯದು ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ಆದರೆ ಯಾವಾಗ ಆತ್ಮರ ಬರುವಿಕೆಯು ಮುಕ್ತಾಯವಾಗುವುದೋ ಆಗಲೇ ಹಿಂತಿರುಗಿ ಹೋಗುತ್ತೀರಿ. ಈ ವಿಸ್ತಾರವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಒಬ್ಬ ಬಬುಲ್ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಎರಡನೇ ಪಾಯಿಂಟ್, ಜ್ಞಾನದ ಬೆಳಕು ಸಿಕ್ಕಿದೆ. ಆದ್ದರಿಂದ ನಿಶ್ಚಯ ಬುದ್ಧಿಯವರಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಎಲ್ಲಿದ್ದರೂ ಸಹ ನೆನಪಿನ ಬಲದಿಂದ ಆತ್ಮವನ್ನು ತಮೋಪ್ರಧಾನದಿಂದ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ವರದಾನ: ಸ್ವಮಾನದಲ್ಲಿ ಸ್ಥಿತರಾಗಿರುತ್ತಾ ವಿಶ್ವದ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ದೇಹ ಅಭಿಮಾನ ಮುಕ್ತ ಭವ ವಿದ್ಯಾಭ್ಯಾಸದ ಮೂಲಕ ಮೂಲ ಲಕ್ಷ್ಯವಾಗಿದೆ. ದೇಹಾಭಿಮಾನದಿಂದ ಭಿನ್ನವಾಗಿದ್ದು ದೇಹಿ ಅಭಿಮಾನಿ ಆಗುವುದು. ಈ ದೇಹ ಅಭಿಮಾನದಿಂದ ಭಿನ್ನ ಅಥವಾ ಮುಕ್ತರಾಗುವ ವಿಧಿಯು ಇದೇ ಆಗಿದೆ. ಸದಾ ಸ್ವಮಾನದಲ್ಲಿ ಸ್ಥಿತರಾಗುವುದು. ಸಂಗಮ ಯುಗದ ಹಾಗೂ ಭವಿಷ್ಯದ ಅನೇಕ ಪ್ರಕಾರದ ಸ್ವಮಾನಗಳು ಏನಿದೆಯೋ ಅದರಿಂದ ಯಾವುದಾದರೊಂದು ಸ್ವಮಾನದಲ್ಲೇ ಸ್ಥಿತರಾಗುವುದರಿಂದ ದೇಹ ಅಭಿಮಾನವು ಸಮಾಪ್ತಿಯಾಗುತ್ತಾ ಹೋಗುವುದು. ಯಾರು ಸ್ವಮಾನದಲ್ಲಿ ಸ್ಥಿತರಾಗುವರೋ ಅವರಿಗೆ ಸ್ವತಃವಾಗಿಯೇ ಮಾನ್ಯತೆಯು ಲಭ್ಯವಾಗುತ್ತದೆ. ಸದಾ ಸ್ವಮಾನದಲ್ಲಿ ಇರುವವರೇ ವಿಶ್ವ ಮಹಾರಾಜನೂ ಆಗುತ್ತಾರೆ ಹಾಗೂ ವಿಶ್ವವು ಅವರಿಗೆ ಗೌರವ ಕೊಡುತ್ತದೆ. ಸ್ಲೋಗನ್: ಸಮಯದ ಅನುಸಾರ ತಮ್ಮನ್ನು ಮೋಲ್ಡ್ ಅಂದರೆ ಪರಿವರ್ತನೆ ಮಾಡಿಕೊಳ್ಳುವುದೇ ರಿಯಲ್ ಗೋಲ್ಡ್ ಅಂದರೆ ಸತ್ಯ ಚಿನ್ನ ಆಗುವುದಾಗಿದೆ. ಅವ್ಯಕ್ತ ಸೂಚನೆ: ಜ್ವಾಲಾಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಈಗ ನಿರ್ಭಯ ಜ್ವಾಲಾಮುಖಿಯಾಗಿ ಪ್ರಕೃತಿ ಮತ್ತು ಆತ್ಮರೊಳಗಡೆ ಇರುವ ತಮೋಗುಣವಿದೆ. ಅದನ್ನು ಭಸ್ಮ ಮಾಡಿ ತಪಸ್ಯ ಅರ್ಥಾತ್ ಜ್ವಾಲಾ ಸ್ವರೂಪ ನೆನಪು. ಈ ನೆನಪಿನ ಮೂಲಕವೇ ಮಾಯೆ ಅಥವಾ ಪ್ರಕೃತಿಯ ವಿಕರಾಳ ರೂಪವು ಶೀತಲವಾಗುವುದು. ನಿಮ್ಮ ಮೂರನೇ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರತಿದಿನ ಬೆಳಗಿನ ಕನ್ನಡ ಜ್ಞಾನ ಮುರಳಿ, ಅವ್ಯಕ್ತ ಮುರಳಿ, ರಾಜಯೋಗ, ಧ್ಯಾನ, ಯೋಗ, ಕಾಮೆಂಟ್ರಿ, ಶಿವಬಾಬರ ಜ್ಞಾನ ಹಾಗೂ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಪಡೆಯಿರಿ. ಓಂ ಶಾಂತಿ.